ಹಾಯ್ ಹಲೋ ನಮಸ್ಕಾರ. ಇವತ್ತು ನಮ್ಮ ಬ್ರಹ್ಮತಾಳ್ ಟ್ರೆಕ್ ಮುಗಿತಾ ಬಂತು. ಸೊ ಟುಡೇಸ್ ದ ಲಾಸ್ಟ್ ಡೇ. ಇವತ್ತು ಏನು ಮಾಡ್ತೀವಿ ಅಂದರೆ, ಇಲ್ಲಿ ಚಿಲಂಡಿಲ್ ಬೇಸ್ ಕ್ಯಾಂಪ್ ಇತ್ತಲ್ಲ, ಇಲ್ಲಿಂದ ನಾವು ವಾಪಸ್ ಲಹಾಜಂಗಿಗೆ ಹೋಗ್ತಾ ಇದ್ದೀವಿ. ಟೈಮ್ ಸುಮಾರು 8:45 ಆಗಿದೆ. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ನಮ್ಮದು. ಬಾಯ್ಸ್ ಎಲ್ಲ ಆಲ್ರೆಡಿ ಬಿಚ್ಚಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ನಾವು ಇಲ್ಲಿ ನಮ್ಮ ಲಗೇಜ್ ಎಲ್ಲ ಹೊರಗಡೆ ಹಾಕೊಂಡು ಕಾಯ್ತಾ ಇದ್ದೀವಿ. ಏನು ಎಲ್ಲ ಕಿತ್ತು ಬಿಸಾಕ್ಬಿಟ್ರು. ಇದೇ ನಮ್ಮ ಡೈನಿಂಗ್ ಟೆಂಟು. ಹಿಂದ್ಗಡೆ ಇದೆಯಲ್ಲ ಅದೇ ಕಿಚನು. ಆ್ಯಂಡ್ ಇವರು ನಮ್ಮ ಟ್ರೆಕ್ ಲೀಡ್. ಹಾಯ್. ಸೊ ಇಟ್ಸ್ ಕಮಿಂಗ್ ಟು ಆನ್ ಎಂಡ್. ರಾತ್ರಿ ಅಂತೂ ಸಿಕ್ಕಾಪಟ್ಟೆ ಚಳಿ ಆಗೋಯ್ತು. ಮೈನಸ್ಸಿಗೆ ಹೋಗಿತ್ತು ಅನಿಸುತ್ತೆ ಟೆಂಪ್ರೇಚರ್. ಯಾಕೆಂದರೆ ಇಲ್ಲಿ ಇವಾಗ ಸ್ನೋಫಾಲ್ ಆಗೋ ಸ್ವಲ್ಪ ಸಾಧ್ಯತೆಗಳು ಕಾಣ್ತಾ ಇದೆ. ನೆನ್ನೆ ಕಂಪೇರ್ ಮಾಡಿದರೆ ಇವತ್ತು ಮೋಡ ಎಲ್ಲ ಸ್ವಲ್ಪ ಜಾಸ್ತಿನೇ ಇದೆ. ಸೊ ಆದ್ದರಿಂದ ನಿನ್ನೆ ಚಳಿನೂ ಸ್ವಲ್ಪ ಜಾಸ್ತಿ ಇತ್ತು. ನೋಡಿ, ನೀವೇನಾದ್ರು ಬ್ರಹ್ಮತಾಲಿಗೆ ಬಂದರೆ ತಿಲಂಡಿಲಿ ನೀವು ಕ್ಯಾಂಪ್ ಹಾಕಿದ್ರೆ ಒಂದು ಡಾಬಾ ಥರ ಇದೆ. ಇಲ್ಲಿ ನಿಮಗೆ ಮ್ಯಾಗಿ ಎಲ್ಲ ಚೆನ್ನಾಗಿ ಸಿಗುತ್ತೆ. ಮತ್ತು ಇಲ್ಲಿ ಬೆಂಕಿ ಹಾಕ್ತಾನೆ. ಬೆಂಕಿ ಹಾಕೋದ್ರಿಂದ ಸ್ವಲ್ಪ ಚಳಿಯೆಲ್ಲ ಕಾಯಿಸ್ಕೊಬೋದು. ಒಂದು ಲಾಸ್ಟ್ ವ್ಯೂ ತೋರಿಸ್ತೀನಿ ನೋಡಿ. ಹಿಂಗಿದೆ ಈ ಕಡೆ. ತೋರಿಸ್ತೀನಿ. ಈ ಕಡೆನೇ ಸನ್ ರೈಸ್ ಆಗೋದು. ಹಿಂಗಾಯ್ತು. ಇಲ್ಲೆಲ್ಲ ಫುಲ್ ಫಾರೆಸ್ಟ್ ಏರಿಯಾ ಅದು. ಓಹ್, ಎಲ್ಲ ವಾರ್ಮಪ್ ಎಲ್ಲ ಮಾಡಿಸ್ತಾ ಇದ್ದಾರೆ. ನಮ್ಮ ವಾರ್ಮಪ್ ಎಲ್ಲ ಏನೂ ಮಾಡಿಸ್ಲೇ ಇಲ್ಲ. ಫುಲ್ ವಾರ್ಮ್ ಆಗೇ ಇದ್ವಿ ನಾವು ಯಾವಾಗಲೂ. ನೋಡಿ, ಹಿಂಗೆ ಟೆಂಟ್ ಕ್ಲೀನ್ ಮಾಡ್ತಿದ್ದಾರೆ ನಮ್ಮ ಬಾಯಿ. ಆಲ್ ಗುಡ್. ಹಾಂ, ನೋಡಿ ಟೆಂಟ್ ಪ್ಯಾಕ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾರಂತೆ. अंदर का धूल नहीं निकलोगे. नीचे छटने हो गया. ನೋಡಿ ಹಿಂಗೆ ಇದೆಲ್ಲ ಅನ್ಪ್ಯಾಕ್ ಮಾಡೋದು. ಹೆಂಗೆ ನಂತರ ಆ ಕಡ್ಡಿ ಎಲ್ಲ ಏನಿರುತ್ತೆ ಅದನ್ನೆಲ್ಲ ಈ ಥರ ಮುರಿದು ऐसा करके ऐसा रखना. ठीक है सर. इसको धूल ऐसा करते हैं, थोड़ा अच्छी तरह करते हैं सर. ऐसा होता है और ऐसा होता है सर. इसका थोड़ा सफाई और होता है, धुलता है सर. तो नीचे जाकर देखते हैं ये धुला जाता है सर. थोड़ा जोर से बोल दीजिए भैया, सुनाई नहीं देगा स्पीकर. ये टेंट खोल रहे हैं हम लोग. हाँ, और ये और नीचे सफाई होती है, टेंटों की धुलाई होती है. और ನೋಡಿ ऐसा पैक होता है 3 फोल्ड में सर. देख लीजिए सर, ये देख लीजिए सर. ऐसा होता है सर. ನೋಡಿ ಎಷ್ಟು ಈಸಿಯಾಗಿ ಮಾಡಿದ್ರೆ. ನಾವೆಲ್ಲ ಮಾಡ್ತಾ ಇದ್ದಿದ್ದೆ ಎಷ್ಟೊತ್ತಿ ಫುಲ್ ಆಟಗಳು ಆಡ್ಕೊಂಡು ಒಂದು ಅರ್ಧ ಮುಕ್ಕಾಲು ಗಂಟೆ ಮಾಡ್ತಿದ್ವಿ. ನಂತರ ಇದಕ್ಕೆ ಬೇಕಾಗಿರೋ ಟೂಲ್ಸ್ನೆಲ್ಲ ಒಂದು ಕಡೆ ಇಟ್ಟು ನೀಟಾಗಿ ನೋಡಿ ರೋಲ್ ಮಾಡೋದು. ಪ್ರಯತ್ನ ಮಾಡ್ತಿದ್ದಾರೆ ನೋಡಿ. ಅಷ್ಟೇ ನೋಡಿ, ಹಾಗೆ ಹೋಯ್ತು. ಇಲ್ಲಿ ತೆಗ್ದು ಅದೊಂದು ಬ್ಯಾಗ್ ಇರುತ್ತೆ, ನೀಟಾಗಿ ಹಾಕ್ಬಿಟ್ರೆ ಆಗೋಯ್ತು. ಅಷ್ಟೇ. ಬನ್ನಿ, ನಾವು ನಮ್ಮ ಬ್ರಹ್ಮತಾಳ್ ಟ್ರಕ್ನ ಟೀಮ್ನ ಮೀಟ್ ಮಾಡೋಣ. ದ ಮಾಸ್ಟರ್ ಶೆಫ್ ದ ಕಿಚನ್, ನಮ್ಮ ಟೂರ್ ಗೈಡ್, ನಮ್ಮ ಟ್ರೆಕ್ ಲೀಡ್, who made all this great. and ಏನು ಪ್ರಾಬ್ಲಮ್ ಏನು
ಇರಲಿಲ್ಲ, ಎಲ್ಲ ಪೀಸಾಗಾಯಿತು. ಸೊ ವಿಲ್ ಮೀಟ್ ದ ಟೀಮ್. So this is our supporting team. ये लोग नाम बताएंगे अपना और अपना काम भी बता देंगे आपको. हेलो, गुड मॉर्निंग. गुड मॉर्निंग. मेरा नाम प्रीतम सिंह है. मैं उत्तराखंड से हूँ. मैं सांकरी से, और मैं कुकिंग करता हूँ. बिकेट में मेरे को 4-5 साल हो गए कुकिंग करते. और खाने में कई दिक्कत होगी तो सॉरी. नहीं भैया, खाना बहुत अच्छा था, बहुत अच्छा था खाना. बहुत अच्छा खाना बना. लेट में हो जाता है थोड़ा. अरे कुछ नहीं, कोई दिक्कत नहीं, कोई दिक्कत नहीं हुई. बहुत अच्छा था आपका खाना थैंक यू. अमेजिंग. बस एक कंप्लेन है, हम लोग बुला रहे थे कल, आप उठाए वो किसे. मेरा नाम दीपक सिंह बिष्ट है. मैं भी हेल्पर में काम करता हूँ और ज़्यादा नहीं 2 साल हो रहे हेल्पर में काम करते हुए. बहुत अच्छा ध्यान रखते हैं आप. टाइम पे आपका टाइम पंक्चुअलिटी रियली सुपर, रियली. मेरा नाम रंजीत सिंह नेगी है. मैं वान से हूँ. मैं कुकिंग भी कर लेता हूँ, सारा गाइड भी कर लेता हूँ. ऑलराउंडर. 3-4 स्लो में काम करता हूँ. वेरी नाइस. And of course भुवन को तो आप. भुवन जी, हाँ भाई. So this is our backbone, okay? I mean, so any trek to run functional, you know, functionally, smoothly, जो भी है वो इन्हीं के ऊपर होता है. If they are not there, then I don't think so anything that has happened over here will go accordingly. So a big round of एक बार. Thank you very much. बहुत बढ़िया भैया. ನೋಡಿ, ಹೇಳಿದ್ರಲ್ಲ, ಒಂದು ಟ್ರೆಕ್ ಆರ್ಗನೈಸ್ ಮಾಡಿದ್ರೆ ಇಷ್ಟು ಜನ ಬೇಕಾಗ್ತಾರೆ. ಸೊ ಇದು ನಾವು ತುಂಬ ಹೈಯರ್ ಆಲ್ಟಿಟ್ಯೂಡಲ್ಲಿ ಇರೋದ್ರಿಂದ ಯಾವುದೇ ಥರದ ತೊಂದರೆ ಅಥವಾ ಪ್ರಾಬ್ಲಮ್ ಆಗದಲ್ಲೇ ಇರೋ ಹಾಗೆ ಇವರೆಲ್ಲ ಎಫರ್ಟ್ ಹಾಕಿ ಮಾಡ್ಕೊಂಡಿದ್ದಾರೆ. ಹ್ಯಾಟ್ಸ್ ಆಫ್ ಟು ದೆಮ್. ಥ್ಯಾಂಕ್ ಯು. ಹೋಗ್ತಾ ಹೋಗ್ತಾ ನೋಡೋಣ, ಇನ್ನು ಡಿಸೆಂಡ್ ಆಗೋದು ಇನ್ನೂ ತುಂಬ ಬಾಕಿ ಇದೆ. ಕಮ್ ಆನ್, ಲೆಟ್ಸ್ ಗೋ. ಸೊ ನಾವಿವಾಗ ಲೋಹಾಜಂಗ್ ರೀಚ್ ಆದ್ವಿ. ಇನ್ನೇನು ಅಷ್ಟೇ, ಆಲ್ಮೋಸ್ಟ್ ನಿಯರ್ ಬೈ ಇದೆ. ಇವಾಗ ಟೈಮ್ 12:25. ಸೊ 9:30 ನಾವು ಅಲ್ಲಿ ಬಿಟ್ಟಿದ್ದರಿಂದ ಆಲ್ಮೋಸ್ಟ್ 3 ಅವರ್ಸಲ್ಲಿ ಬಂದಿದ್ದೀವಿ. ಮಧ್ಯದಲ್ಲಿ ಬ್ರೇಕ್ ಗೀಕೆಲ್ಲ ಕೊಟ್ಟಿದ್ದೀವಿ. ಅದಲ್ಲದೆ ಮತ್ತು ಬೇರೆಯವ್ರಿಗೆ ಕಾದು ಅವ್ರಿಗೆ ದಾರಿ ತೋರಿಸಿ ನಾವು ಮಾಡ್ಕೊಂಬರೋಷ್ಟೊತ್ತಿಗೆ 3 ಅವರ್ಸ್ ಬೇಕಾಯಿತು. ಇಲ್ಲಾಂದರೆ ನಾವು ನಮ್ಮ ಪೇಸಲ್ಲೇ ಬರ್ತೀವಿ ಅಂದರೆ ನಾವು 2.5 ಅವರ್ಸಲ್ಲಿ ಬರ್ತಿದ್ವಿ. ಯಾಕೆಂದರೆ ನಾವು ಸಾಮರ್ಥ್ಯ ಉಳ್ಳ ಯುವಕರು ಅಂತ ಟ್ರೆಕ್ ಲೀಡ್ ಹೇಳಿದ್ರು. ಅದಕ್ಕೆ ನಮಗೆ ಟ್ರೆಕ್ಕಿಗೆ ಗೈಡ್ ಆಗಿ ಅಂತಲೂ ಬಿಟ್ಬಿಟ್ರು. ಎಲ್ಲ ಗೈಡ್ ಮಾಡ್ಕೊಂಡು ಬಂದ್ವಿ. ಇವಾಗ ಅಲ್ಲಿ ಲೆಫ್ಟಲ್ಲಿ ತಿರ್ಕೊಂಡು ಡೌನ್ ಹೋಗ್ಬಿಟ್ರೆ ಅಷ್ಟೇ ಬಂತು. ಏನೋ ಪೊಲಿಟಿಕಲ್ ರ್ಯಾಲಿಗಿಲಿ ಏನೋ ನಡೀತಿದೆ ಅಂತ ಕಾಣಿಸುತ್ತೆ. ಇಲ್ಲ, ಡೌನ್ ಹೋಗಿ ಲೆಫ್ಟ್ ತಿರುಗಿದ್ರೆ ಸೊ ವಿ ಆರ್ ಡನ್ ವಿತ್ ಬ್ರಹ್ಮತಾಲ್. ಇವಾಗ ಕಾನ್ಕಾರ್ಡ್ ಬ್ರಹ್ಮತಾಲ್ ಅಂತಲೇ ಹೇಳ್ಬೋದು. ರಾಜಣ್ಣ ಹೆಂಗಿದ್ದೀರಾ? ನಿಮ್ಮ ಆರೋಗ್ಯ ಹೆಂಗಿದೆ? ಸುಧಾರಿಸ್ಕೋತಾ? ನೆಗಡಿ ಕೆಮ್ಮು ಬಿಟ್ರೆ ಈ ರೂಮ್ ಎತ್ಕೊಂಡೆ. ಪ್ರದೀಪ ಇಲ್ಲಿ ಇಲ್ಲಿ ಹೇಳಿ. ಅಲ್ಲ, ಇಲ್ಲಿ ಹೇಳಿ. ಹಾಂ, ಏನ್ ಹೇಳ್ಬೇಕಣ್ಣ? ಅದೇ ಸ್ವಲ್ಪ ನೆಗಡಿ ಕೆಮ್ಮು ಬಿಟ್ರೆ ನೋಡಿ, ಇವರು ಓಡಿಸ್ಕೊಂಡ್ಬಿಟ್ಟಿದ್ರು ಅದ ಮೇಲೆ. ಸೀದಾ ಸಮಿತಿಗೆ ಬದಲು ಸೀದಾ ಕೆಳಗೆ ಬಂದ್ಬಿಟ್ರು. ಇಷ್ಟಾದ್ರೂ ಏನೋ ರಿವರ್ ರಾಫ್ಟಿಂಗ್ ಮಾಡ್ಬೇಕಂತೆ. ಸೇಮ್ ತಗೋಬೇಕು. ಇದು ಮಾತ್ರ ಎಕ್ಸ್ಟ್ರಾ. ರಿವರ್ ರಾಫ್ಟಿಂಗ್ ಹೋಗ್ಬೇಕಬ್ರ? ಸೇಮ್ ಅದೇ ಎತ್ಕೋಬೇಕಂತ. ಬ್ರೋ ನೋಡಿ, ಅದು ಜೋಶಿನ ಕಮ್ಮಿ ಆಗಿಲ್ಲ. ಅಣ್ಣ ನಾವಿವಾಗ ಬಂದ್ವಿ, ನಾ ಫ್ರೆಶ್ ಅಪ್ ಎಲ್ಲ ಆಗಿ. ಮೇಲೆ ಆಕ್ಸಿಜನ್ ಕಮ್ಮಿ, ಅಣ್ಣನ ಜೋಶು ಕಮ್ಮಿ. ಹಾಗಾಗಿ ಇಲ್ಲಿ ಬಂದ್ವಿ ಇಷ್ಟಾಗೆ ಫ್ರೆಶ್ ಅಪ್ ಎಲ್ಲ ಆಗಿ ಮಾಡ್ತೀವಿ. ಸೊ ನಾವಿವಾಗ ಲೋಹಾಜಂಗ್ ಲೋಕಲ್ ಬೀಟ್ ಹಾಕಕ್ಕೆ ಬಂದಿದ್ದೀವಿ. ಅದೇ ನಾವು ಅವಾಗ ಹಿಂಗೆ ಮೇಲ್ಗಡೆ ನಮ್ಮಂತ ಟ್ರಕ್ಕಿಗೆ ಹತ್ಕೊಂಡು ಹೋಗಿದ್ದು. ಅಂತ ಅಲ್ಲಿ ಬರ್ತಾ ನೋಡಿ, ಅದು ಸಣ್ಣದಾಗಿ ಒಂದು ಲೈನ್ ಕಾಣಿಸ್ತಿರ್ಬೋದು. ಅದು ಜಿಪ್ ಲೈನ್, ಒಂದು 800 ಮೀಟರ್ಸ್ ಇದೆಯಂತೆ. ಇಲ್ಲಿ ಬಂದರೆ ಜಿಪ್ ಫ್ಲೈ ಅಡ್ವೆಂಚರ್ನು ನೀವು ಟ್ರೈ ಮಾಡಬಹುದು. ಇದೆ ನೋಡಿ, ಸೀಸ್ ಲೋಹಾಜಂಗ್ ಲೋಕಲ್.
ಎಲ್ಲ ಆಟ ಆಡೋಕ್ಕೆ ಜಾಗ ಏನಿಲ್ಲ, ಟೆರೇಸ್ ಅಷ್ಟೇ, ಫ್ಲಾಟ್ ಟೆರೇಸ್. ಇದೆಲ್ಲ ಒಂಥರ ಬಿಲ್ಡಿಂಗ್ ಆರ್ಕಿಟೆಕ್ಚರ್ ಕೂಡ ಫುಲ್ ವಿಚಿತ್ರವಾಗಿದೆ. ಹೌದು, ಅಲ್ಲಿ ಮುಂದೆ ಡೌನ್ ಬಂದರೆ ತಿರ್ಗಾ ಪುನಃ ನಮ್ಮ ಸ್ಟೇ. ಹಿಂದೆ ನೋಡಿದೆ ಹೋಗಿ ಹಾಕ್ಬಿಟ್ಟಿಲ್ಲ ಇಲ್ಲಿ. ನಂದ ಕುರ್ಮದಲ್ರಪ್ಪ. ಮತ್ತೆ ಸ್ಟೇ ಕಡೆನೇ ಏನಕ್ಕೆ ಹೋಗ್ತಿದ್ದೀರೋ? ನಾವು ಲೋಹಜಂಗಿಗೆ ಬಂದ ದಿನ ಇಲ್ಲಿ ಟ್ರೈಪಾಡ್ ಗಿಪಾಡೆಲ್ಲ ಹಾಕಿ ಆಸ್ಟ್ರೋ ಫೋಟೋಗ್ರಫಿ ಟ್ರೈ ಮಾಡಿದ್ದೀವಿ. ರಿಸಲ್ಟ್ಸ್ ಆರ್ ಓಕೆ ಇಶ್. ಇಲ್ಲಿಂದ ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಅಲ್ಲಿ ಮೇಲ್ಗಡೆ ತಿಲಂಡಿ ಮತ್ತು ಸಮಿತಲ್ಲಿ ಸ್ವಲ್ಪ ಹೋಗ್ಬೇಕು ಬ್ರೋ, ಇದ್ ಕಡೆ ಹಾಂ ಸ್ವಲ್ಪ ಕಡಿಮೆ ಇದೆ. ಇಲ್ಲೇ ಎಲ್ಲ ಹೇಳ್ಕೊಂಡೋದ್ರೆ ಸೀದಾ ನಮ್ಮ ಸ್ಟೇಗೆ ಹೋಗುತ್ತೆ ತಾನೇ ರೋಡು. ಹಾಂ, ಅಲ್ಲೇ ನೋಡಿ ಆ ಕಡೆ ಅಲ್ಲಿ ಬೋರ್ಡ್ ಇದೆಯಲ್ಲ, ವೆಲ್ಕಮ್ ಟು ಲೋಹಜಂಗ್ ಅಂತ. ಅಲ್ಲಿ ಡೌನ್ ಇಳ್ಕೊಂಡು ಹೋದ್ರೆ ಸೀದಾ ಇಲ್ಲೇ ಬರುತ್ತೆ ರೋಡು. ಮತ್ತು ಪುನಃ ಅಲ್ಲಿ ಸ್ಟೇರ್ ಕೇಸ್ ಕಾಣಿಸ್ತಿದೆಯಲ್ಲ, ಅಲ್ಲಿ ಇಳ್ಕೊಂಡೋದ್ರೆ ನಮ್ಮ ಸ್ಟೇ. ಬಾಯ್ಸ್ ಯಾಕೋ ಸೈಕಾಗಿ ಆಡ್ತಾ ಇದ್ದಾರೆ. ಇದೆಲ್ಲ ನೋಡೋಂಥದ್ದಲ್ಲ ಅಪ್ಪ. ನೋಡ मैं इसे कर रहा हूँ जिसने मेरे को मारा, मैं उससे बात कर रहा हूँ भाई। क्यों कुछ जाने खाने क्यों कुछ जा बोलो ये कौन लोग बोली चलो क्या नहीं किसने मारा मेरे को? वही पसंद नहीं आया। नहीं गलत बात नहीं, गलत बात भाई। ಇವಾಗ ಸೀನ್ ಏನಾಯಿತು ಅಂದರೆ ಇಲ್ಲಿ ಲೋಕಲಲ್ಲಿ ಫೈಟ್ ಆಯಿತು. ಹಾಯ್, ಹಲೋ, ಗುಡ್ ಮಾರ್ನಿಂಗ್, ಹ್ಯಾಪಿ ನ್ಯೂ ಇಯರ್. ಈ ವಿಡಿಯೋ ಬರೋದು ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ನಾನು ಶೂಟ್ ಮಾಡ್ತಿರೋದು 1st January ಆಗಿರೋದ್ರಿಂದ ಹ್ಯಾಪಿ ನ್ಯೂ ಇಯರ್ ಟು ಆಲ್. ಕಂಟಿನ್ಯೂಯಿಂಗ್ ವಿತ್ ಆರ್ ವ್ಲಾಗ್ ಆಫ್ ಮಮತಾ. ಇವತ್ತೆಲ್ಲ ಪ್ಯಾಕೆಲ್ಲ ಆಗಿದೆ. ಇನ್ನೇನು ಎಲ್ಲ ತೊಗೊಂಡೋಗಿ ಅಲ್ಲಿ ನಮ್ಮದೊಂದು ಟಿ ಇರುತ್ತೆ, ನಮ್ಮ ರೋಹಿತ್ ಬೈ ಬಂದಿರ್ತಾರೆ. ಅವನೇ ಬರ್ತೀನಿ ಅಂತ ಹೇಳಿದರು. ಎಲ್ಲ ಲಗೇಜೆಲ್ಲ ಇಟ್ಟು ಇವತ್ತು ಡೆಹ್ರಾಡೂನಿಗೆ ನಮ್ಮ ಪಯಣ. ನೋಡಿ, ನಮ್ಮ ರೋಹಿತ್ ಬಾಯ್ನೇ ಬಂದ್ಬಿಟ್ಟಿದ್ದಾರೆ ಇವತ್ತು. ಎಲ್ಲ ಪ್ಯಾಕ್ ಮಾಡ್ತಾ ಇದೆ, ಸೇಮ್ ಗಾಡಿ ಹೇಳ್ದಂಗೆ. ಗೋ. ಏನು ಪ್ರದೀಪಣ್ಣ ಹತ್ತು ನಿಂತ್ಕೊಂಡ್ಬಿಟ್ಟಿದ್ದೀರಾ? ನೋಡಿ ಬ್ರೋ, ಇಲ್ಲಿ ಒಂದು ಸ್ವಲ್ಪ ಇಲ್ಲಿ ಕೊಡಿ ಹಂಗೆ. ನೋಡಿ ಬ್ರೋ, ಇಲ್ಲಿ ಬ್ಯಾಗ್ ಫುಲ್ಲು ಡಸ್ಟ್ ನೋಡಿ ಬ್ರೋ. ಫುಲ್ಲು ಧೂಳು ಎಬ್ಬರಿಸ್ಕೊಂಡು ರೋಡೆಲ್ಲ ಚೆನ್ನಾಗಿದ್ದಂಗೆ ಅನಿಸ್ತಿದೆ. ಬಟ್ ಅಲ್ಲಲ್ಲಿ ಧೂಳು ಬರುತ್ತಲ್ಲ, ಧೂಳು ಫುಲ್ ಎಲ್ಲ ನೋಡಿ ಹೆಂಗಿದೆ ಧೂಳು ಮಾತ್ರ, ಹೆವಿ ಇದೆ ಧೂಳು ಮಾತ್ರ. ಮತ್ತೆ ನೋಡಿ, ಒಂದು ಟಾರ್ಪಲ್ ಹಾಕ್ಬಿಟ್ಟಿದ್ದೆ, ಕೆಲಸ ಆಗೋಗಿರೋದು. ಅಣ್ಣ ಟಾರ್ಪಲ್ ಹಾಕಿದೆ, ಧೂಳಲ್ಲಿ ನೋಡ್ಕೊಂಡ್ಬಂದೆ. ಮೊದಲೇ ಅಲ್ಲಿ ಮೇಲ್ಗಡೆ ಹೋಗಿ ಫುಲ್ ಧೂಳಾಗೋಗಿದ್ವಿ. ಇವಾಗ ಬಟ್ಟೆ ಸ್ವಲ್ಪ ಕ್ಲೀನ್ ಇತ್ತು, ಇವಾಗ ಅದು ಧೂಳಾಗೋಯ್ತು. ವೆಲ್ಕಮ್ ಟು ಬ್ರಹ್ಮತಾಲ್. ಒಂಚೂರು ಹಾಕ್ಸಿದ್ದಾರೆ ನಮ್ಮ ಬಾಯಿ, ಅವ್ರು ಚಳಿ ಕಾಸ್ಕೊತವ್ರೆ. ಅಣ್ಣ भाई टार्पल क्यों नहीं लगाया? पूरा का पूरा धूल हो गया है। धूल रोड में देखो कितनी धूल है, रोड इसीलिए टार्पल डालते हैं ना। देखो टायर पंचर हो गया, पसीना पसीना देख रहे हो कितना पसीना है इतने ठंडे में। इतने ठंडे में भी पसीना, तो बात है। कोई दिक्कत नहीं। ನೋಡಿ ಅಲ್ಲಿ ಅಣ್ಣ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದ ಅಲ್ಲಿ. कंडक्टर साहब हमारे ನಿಂತ್ಕೊಂಡ್ಬಿಟ್ಟಿದ್ದ ನಾನು ಆಲ್ರೆಡಿ. ಅಷ್ಟು ಡೀಟೇಲ್ಸ್ ಬರಲ್ಲ ಮಾಮ್.
ನೋಡಿ ಇಲ್ಲೊಬ್ಬ ಓಡಾಡ್ತಿದ್ದಾನಲ್ಲ ನನ್ನ ಮಗ ಅಂತ ಸೈಕ್ ಅಂದರೆ ಕೂತ್ಕೊಂಡ್ಬಿಟ್ಟು ಇಷ್ಟು ತಂಡಿ ಹೊಡಿತಿದೆ, ಕಿಟಕಿ ಓಪನ್ ಮಾಡಿ 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 ಸಾಯ್ತಿದ್ದೆ. ಹಾಕು ಅಂದ್ರು ಇನ್ನೂ ತೆಗೆದು ಗಾಂಚಳಿ ಎಲ್ಲ ತೋರಿಸ್ತಿದ್ದ. ಈ ಥರ ಅನ್ಸಿವಿಲೈಸ್ಡ್ ಆಗಿರಬೇಡಿ ಅಲ್ಲೂ. ಇದಕ್ಕೆ ದಿಸ್ ಈಸ್ ವೈ ಪೀಪಲ್ ಹೇಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಸ್ವಲ್ಪ ಸಿವಿಲೈಸ್ಡ್ ಆಗಿದ್ದರೆ ಎಲ್ರಿಗೂ ಒಳ್ಳೇದಾಗುತ್ತೆ. ಏನು ಬ್ರೋ ಹೆಂಗಿತ್ತು? ನನಗೆ ಅಷ್ಟು ಬಡ್ಕೊಂಡ್ರೆ ಏನು ಮಾಡ್ತಿದ್ದೆ ಹೇಳಿ ಅವನು? ಎಲ್ಲೋಗಿದ್ರು ಈ ಥರದೊಬ್ಬೊಬ್ರು ಸಿಗ್ತಾರಲ್ಲ, ಏನು ಮಾಡೋಂಗಿಲ್ಲ. ಅದು ಜಗತ್ತಿರೋದೇ ಹಾಗೆ ಅನುಸರಿಸ್ಕೊಂಡು ಹೋಗಬೇಕು. ಬಟ್ ಸರ್ಟನ್ ಪಾಯಿಂಟಲ್ಲಿ ಹೆವಿ ಇರಿಟೇಷನ್ ಆಗುತ್ತೆ. ಅಂಥ ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ. ನೋಡಿ ಇವರೆಲ್ಲ ಲಗೇಜೆಲ್ಲ ಇಳಿಸ್ಕೊಟ್ರೆ ನೋಡಿ ಇಲ್ಲಿ ನನ್ನ ಟೋಪಿಕ್ಕಿತ್ತು ಏನು ಮಾಡ್ತಿದ್ದೆ ನಾನು ಕೊಡೋದಿಲ್ಲ. ನನಗೆ ಹರಿದ್ವಾರಿಂದ ಮುಂದೆ ಬಂದ್ವಿ ಅಂತ ಅಂದ್ಕೊಂಡಿದ್ದೀನಿ. ಹಲೋ ಸ್ಟೇಷನ್ ಹತ್ರ ನಿಲ್ಲಿಸ್ತಾನಂತೆ, ಬಸ್ ಸ್ಟಾಪ್ ಹತ್ರ. ಅಲ್ಲಿಂದ ನಮ್ಮ ಹೋಟೆಲ್ ತುಂಬ ಹತ್ರ ಇದೆ. ಹೋಗಿ ಫ್ರೆಶಪ್ಪಾಗಿ ನಾನಂತೂ ನಿದ್ದೆ ಮಾಡೋ ಕಾರ್ಯಕ್ರಮ ಅಷ್ಟೇ. ಫುಲ್ ಬಾಡಿ ಪೇನ್ ಆಗೋಗ್ಬಿಟ್ಟಿದೆ. ಟ್ರಾವೆಲ್ ಮಾಡ್ಕೊಂಡು ಬಂದು ಲಾಸ್ಟ್ ಸೀಟ್ ಅಲ್ಕೂರಿ ಈ ಬಸ್ ಎಷ್ಟೋ ಕಂಫರ್ಟಬಲ್ ಆಗಿದೆ. ನಾವು ಬಂದು ಟಿ ಕಂಪೇರ್ ಮಾಡಿದ್ರೆ ಆ ಟಿ ಅಲ್ಲ BT ನೋಡಿ ಎಲ್ರಿಗೂ BT ಆಗ್ತಿದೆ. ಪ್ರದೀಪ್ ಅಣ್ಣನೇ ಎದ್ದು ಹೊಡೆಯಕ್ಕೆ ಹೋಗ್ತಿದ್ದಾರೆ. ಬಾರ್ಬಿ ಬ್ರೋ